ವಿವಾಹ ಸಂದು ಹುಟ್ಟಾಯ್ತು ನಿನ್ನ ಹೆಸರನ್ನಿಟ್ಟಾಯ್ತು ಕದ್ದೇನು ಚೆಲುವೆ ನನ್ನ ಮನಸ್ಸನ್ನೇ ಎರಡು ವಿಷಯ ಅಂತೂ ಸತ್ಯ. ಸುನಿಧಿಗೆ ಯಾವತ್ತೂ ಸುರೇಶ್ ಜೊತೆ ಆಗ್ಬರಲ್ಲ. ಏನಾದರೂ ಗಲಾಟೆ ಮಾಡ್ಕೋತಾಳೆ. ಅದೇ ಶ್ರದ್ಧಾಗೆ ಸುರೇಶನ್ ಕಂಡ್ರೆ ತುಂಬಾ ಇಷ್ಟ. ಹಾಯ್ ಶ್ರದ್ಧಾ. ಹಾಯ್ ಸುರೇಶ್. ನಿಮಗೆ ಮದುವೆ ಹಾಲ್ ಬುಕ್ ಮಾಡ್ಬೇಕಂತೆ. ನೋಡಿದ್ರೆ ಯಾಕೋ ಶ್ರದ್ಧಾನ್ ವಿಷಯ ಮಾತಾಡ್ತಾನೆ ಅನ್ಸುತ್ತೆ. ದೇವ್ರೆ, ಹಾಗಾದ್ರೆ ಇವತ್ತೇ ಸುರೇಶ ಹೇಳ್ಬಿಡ್ತಾನ? ಅದೇನೋ ಸರಿ, ಆದ್ರೆ ಸಡನ್ ಆಗಿ ಎಲ್ಲ ಪ್ಲಾನಿಂಗು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಪರವಾಗಿಲ್ಲ, ಹೇಗೋ ಮಾಡೋಣ ಬಿಡು. ಆಂಟಿ, ಅಡ್ವಾನ್ಸ್ ಎಷ್ಟು ಕೊಡಬೇಕು? ಛೆ, ಮನೆ ಮದ್ವೆಗೆ ಯಾರಾದ್ರೂ ದುಡ್ಡು ತಗೋತಾರ? ಬೇಡಪ್ಪ. ಅದ್ ಹೇಗಾಗುತ್ತೆ ಆಂಟಿ? ನೀವು ತಗೊಳ್ಳೇಬೇಕು, ಇಲ್ಲದೇ ಇದ್ರೆ ಆಗಲ್ಲ. ಸಾಧ್ಯನೇ ಇಲ್ಲ. ಇಲ್ಲ ಆಂಟಿ, ಪ್ಲೀಸ್ ತಗೊಳ್ಳಿ. ಬೇಡ ಬೇಡ ಆಂಟಿ ಪ್ಲೀಸ್. ಬೇಡ ಅಂದ್ರೆ ಬೇಡ. ಆಂಟಿ ನೀವು ತಗೊಳ್ಳೇಬೇಕು, ಪ್ಲೀಸ್. ಬೇಡಪ್ಪ. ಆಂಟಿ ಪ್ಲೀಸ್. ಅಲ್ಲ, ಒಂದ್ ನಿಮಿಷ, ಏನಾಗ್ತಿದೆ ಇಲ್ಲಿ? ನೋಡು ಶ್ರದ್ಧಾ, ಆಗ್ಲಿಂದ ಆಂಟಿಗೆ ಅಡ್ವಾನ್ಸ್ ತಗೊಳ್ಳಿ ನಿಮ್ ಮದುವೆ ಹಾಲ್ಗೆ ಅಂತ ಹೇಳ್ತಾ ಇದ್ದೀನಿ. ಅವರು ಬೇಡ ಅಂತಿದ್ದಾರೆ. ಒಂದ್ ನಿಮಿಷ ಶ್ರದ್ಧಾ, ಬಾ ಇಲ್ಲಿ, ಬಾ ಬಾ. ನೋಡು, ಸುರೇಶ ಅವನ್ನ ನಿನ್ನ ಮದುವೆ ಬಗ್ಗೆ ಮಾತಾಡಕ್ ಬಂದಿದ್ದಾನೆ. ಅವ್ನು ಯಾವಾಗ್ಲೂ ಗಡಿಬಿಡಿನಲ್ಲಿ ಉಲ್ಟಾನೆ ತಾನೇ ಮಾತಾಡೋದು. ಅದಕ್ಕೆ ಮೊದಲು ಹಾಲ್ ಬುಕ್ ಮಾಡೋ ಬಗ್ಗೆ ಮಾತಾಡ್ತಿದ್ದಾನೆ. ಶ್ರದ್ಧಾ ಶ್ರದ್ಧಾ ಶ್ರದ್ಧಾ, ನೋಡು ಶ್ರದ್ಧಾ, ಇನ್ನು ಎಷ್ಟೊಂದು ಕೆಲಸ ಆಗೋದಿದೆ. ಮದುವೆಗೆ ಯಾರ್ಯಾರನ್ನ ಕರಿಬೇಕು ಅನ್ನೋ ಲಿಸ್ಟು, ಆಮೇಲೆ ಅಡಿಗೆ ಏನೇನ್ ಮಾಡಿಸ್ಬೇಕು. ಅಮ್ಮ ಏನೋ ಹೇಳ್ತಾ ಇದ್ರು. ಹಾ, ಮದುಮಗಳಿಗೆ ಧಾರೆ ಸೀರೆ, ಮಿಕ್ಕಿದ ಜವಳಿ. ಹಾ ಶ್ರದ್ಧಾ, ನೀನು ಕಾಲೇಜ್ಗೆ ರಜಾ ಹಾಕ್ಲೇಬೇಕು. ಮದುವೆ ಅಂದ್ಮೇಲೆ ಎಷ್ಟು ಕೆಲಸ ಇರುತ್ತೆ, ನೀನು ನನ್ಗೆ ಹೆಲ್ಪ್ ಮಾಡ್ಲೇಬೇಕು. ಅಯ್ಯೋ, ಅದನ್ನೆಲ್ಲ ಮಾಡ್ದೆ ಏನೋ. ಯಾವಾಗ್ಲೂ ಶ್ರದ್ಧಾ ನಿನಗೋಸ್ಕರ ಹೆಲ್ಪ್ ಮಾಡ್ತಾನೆ ಇರ್ತಾಳೆ. ಹೇಳು, ಇನ್ನೇನ್ ಮಾಡ್ಬೇಕು? ಇನ್ನೇನಿಲ್ಲ ಆಂಟಿ, ನಿಮ್ಮ ಆಶೀರ್ವಾದ ಒಂದ್ ಬೇಕು ನೋಡಿ. ನಿಮ್ಮಿಬ್ಬರಿಗೂ ನನ್ನ ಆಶೀರ್ವಾದ ಇದ್ದೇ ಇದೆ. ಹಾ, ನನ್ನ ತಂಗಿ ಮೇಲೂ ನಿಮ್ಮ ಆಶೀರ್ವಾದ ಇರಬೇಕು, ಅದಕ್ಕೆ ಹೇಳಿದ್ದು. ನಿನ್ ತಂಗಿಗೂ ನನ್ನ ಆಶೀರ್ವಾದ ಇರುತ್ತೆ. ತಂಗಿನ? ಮತ್ತೇನಂಟಿ, ಮದುವೆ ಆಗ್ತಾ ಇರೋಳು ಅವಳೇ ತಾನೇ? ಅದಕ್ಕೆ ಹಾಲ್ ಬುಕ್ ಮಾಡ್ತಾ ಇರೋದು. ಅವಳಿಗೆ ಆಶೀರ್ವಾದ ಮಾಡಲ್ವಾ ನೀವು? ಏನು, ನಿನ್ ತಂಗಿ ಮದ್ವೆನಾ? ನಾನಿಷ್ಟೊತ್ತು ನೀನು ನಿನ್ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ದೀಯ ಅಂತ ಅಂದ್ಕೊಂಡೆ. ಏನೋ ನನ್ ಮದ್ವೆನಾ? ಯಾರ ಜೊತೆಗೆ? ಶ್ರದ್ಧಾ, ನಿಂಗೂ ಗೊತ್ತಾಗ್ಲಿಲ್ವಲ್ಲ? ಸುರೇಶ್ ಅವನ ತಂಗಿ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ. ಸರಿ ಸರಿ, ನಾನು ಬರ್ತೀನಿ.
ತಡ ಆಗತ್ತೆ, ತುಂಬಾ ಕೆಲಸ ಇದೆ. ಅಮ್ಮ ತಂಗಿ ಬರ್ತಾರೆ. ಆಮೇಲೆ ಅವರನ್ನ ಇಲ್ಲೇ ಕರ್ಕೊಂಡ್ ಬಾಪ್ಪ. ನಿನ್ ಕಿಷ್ಕಿಂದೆ ರೂಮಿಗೆ ಕರ್ಕೊಂಡು ಹೋಗ್ಬೇಡ. ಸರಿ ಆಂಟಿ, ನಾನು ಬರ್ತೀನಿ. ಬಾಯ್ ಶ್ರದ್ಧಾ ಆಂಟಿ, ಬಾಯ್. ಆಹಾ ಸುಂದರಾಂಗ. ಅಮ್ಮ ನಂತರ ಕಂಪ್ಲೀಟ್ಲಿ ಹಾರ್ಡ್ ವರ್ಕಿಂಗ್, ಕಂಪ್ಲೀಟ್ಲಿ ಸಕ್ಸಸ್ಫುಲ್, ಕಂಪ್ಲೀಟ್ಲಿ ರಾಕ್ ಸ್ಟಾರ್. ಮತ್ತೆ ಕಂಪ್ಲೀಟ್ ಆಸೆ ಪುರ್ಕ. ದುಡ್ಡು ಅಂದ್ರೆ ಬಾಯ್ ಬಿಡೋನು. ನೋಡಿ ಗೌರವ್, ಎಷ್ಟೇ ದುಡ್ಡು ಕೊಟ್ಟರು ಮತ್ತೆ ಬೇಕು ಬೇಕು ಅಂತಾರೆ ಈ ನಿಮ್ಮ ಭುವನ್. ಏನು ಮಾಡೋದು, ಇಂಥ ಮನುಷ್ಯನ ನನ್ನ ಜೀವನದಲ್ಲೇ ನೋಡಿಲ್ಲ. ಚೆಕ್ ನೋಡಿ ಸರ್ ಇಲ್ಲಿ. ಅಲ್ಲ ರೀ, ಅವನ ಬಗ್ಗೆ ಗೊತ್ತಿದ್ರೆ ಯಾಕ್ರಿ ಕರ್ಕೊಂಡ್ರಿ? ಶೂಟಿಂಗ್ನ ಪ್ಯಾಕಪ್ ಮಾಡೋಣ, ಇಲ್ಲ ಬೇರೆ ಶಾಟ್ ತಗೊಳ್ಳೋಣ? ಅಯ್ಯೋ ಬೇಡ ಸರ್, ಮಾಡೋಣ, ಶೂಟ್ ಮಾಡೋಣ ಸರ್. ಗುಡ್, ವೆರಿ ಗುಡ್. ಹೇಗವರು ಚೆಕ್ ಬಂತೇನೋ? ಬಂದು ಕಣೋ. ಅದೇನೋ ಪೊಲೀಸ್ ಸ್ಟೇಷನ್ ರೋಡಲ್ಲಿ ಶೂಟ್ ಮಾಡಬೇಕು ಅಂತ ಹೇಳ್ತಿದ್ರು. ನೀನೇನು ಹೇಳ್ತೀಯನೋ, ದುಡ್ಡು ಜಾಸ್ತಿ ಕೊಡ್ತಾರಂತೆ. ಜಾಸ್ತಿ ದುಡ್ಡು ಕೊಡೋದಾದ್ರೆ ನಾನು ಸ್ಮಶಾನಕ್ಕೂ ಬರ್ತೀನಿ. ಕಮ್ ಆನ್, ಐ ಆಮ್ ರೆಡಿ. ಅಲ್ಲ ಭುವನ್, ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ. ದುಡ್ಡೇ ದೇವ್ರು ಮೈ ಡಿಯರ್ ಫ್ರೆಂಡ್. Yes. Okay. I will come. Thank you so much. ಯಾಕೋ ಸುಸ್ತಾಗ್ತಾ ಇದೆ ಇವತ್ತು. ಇರ್ಲಿ ಬಿಡು. ನೀನ್ ಖುಷಿ ಪಡ್ತಿರೋದು ನೋಡಿ ನಿನ್ ಕೆಲ್ಸನೇ ಸಿಗ್ಬಿಡ್ತೇನೋ ಅನ್ಕೊಂಡೆ. ಏನಾಗ್ತಾ ಇದೆ? ಅಮ್ಮ ಅಮ್ಮ, ಇಂಟರ್ವ್ಯೂ ಯಾವಾಗ? ಗೊತ್ತಿಲ್ಲ ಅಕ್ಕ, ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದ್ ನಿಮಿಷ ಇರು, ಅಮ್ಮಂಗೆ ಹೇಳ್ಬರ್ತೀನಿ. ಅಮ್ಮ, ನಂಗೆ ಇಂಟರ್ವ್ಯೂ. ಅಮ್ಮ ಅಮ್ಮ, ಏನಾಯ್ತಮ್ಮ? ಅಮ್ಮ ಅಯ್ಯೋ. ಅಮ್ಮ ಅಮ್ಮ ಅಯ್ಯೋ. ಅಮ್ಮ ಕೂತ್ಕೋ. ಏನಾಯ್ತಮ್ಮ? ಜಾನಕಿ, ಅಮ್ಮ ಸುಸ್ತಾಗ್ತಾ ಇದೆ. ಅಮ್ಮ ಒಂದ್ ನಿಮಿಷ ಮಾತಾಡ್ಬೇಡಮ್ಮ, ಸುಮ್ಮನೆ ಕೂತ್ಕೋ. ಜಾನಕಿ, ಈಗ ನೀರು ತಕೋ, ಕುಡಿಯಮ್ಮ. ಅಮ್ಮ, ನಿಂಗೆ ಯಾವಾಗ ಹೀಗಾಗತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೇಳು, BP ಮಾತ್ರ ತಗೊಳ್ದೆ ಎಷ್ಟು ದಿನ ಆಯ್ತು? ಅದು ಮರೆತು ಹೋಗುತ್ತೆ ಶ್ರದ್ಧಾ. ನೀನ್ ನೆನ್ಪಿಟ್ಟು ಕೊಟ್ರೇನೆ ತಗೋತೀನಿ. ಮಾತ್ರೆ ಬೇರೆ ಮುಗ್ದೋಗಿದೆ. ಅಮ್ಮ ನೋಡು, ಹೀಗೆ ಮಾಡಬಾರ್ದು ನೀನು. ಮಾತ್ರೆ ಆಗೋಗಿದ್ರೆ ಹೇಳಬೇಕು ಅಲ್ವೋ? ನಾನು ಸುನಿದ್ರು ತಂದ್ಕೊಟ್ಟಿದ್ವಿ. ಹುಷಾರಮ್ಮ, ಹುಷಾರು. ಸರಿ, ಒಂದು ಕೆಲಸ ಮಾಡ್ತೀನಿ, ನಾನೀಗ ಹೋಗಿ ಮಾತ್ರೆ ತಗೊಂಡ್ಬರ್ತೀನಿ. ಅಮ್ಮ ನೋಡ್ಕೊ. ಅಕ್ಕ, ನೀನ್ ಅಮ್ಮನ್ ನೋಡ್ಕೋ, ನಾನು ಹೋಗಿ ತಗೊಂಡ್ ಬರ್ತೀನಿ. ಬೇಡ ನಾ ಹೋಗ್ತೀನಿ, ನೀನು ನೋಡ್ಕೊ.
ಹುಷಾರು. ಅಯ್ಯ ಅಮ್ಮ. ದೇವ್ರೆ, ನನ್ನ ಮಗಳ ಮದುವೆ ಒಂದು ನೋಡೋ ಹಾಗೆ ಮಾಡಪ್ಪ. ಅಮ್ಮ ಸುಮ್ಮನಿರ್ತೀಯ, ಹಾಗೆಲ್ಲ ಮಾತಾಡ್ಬೇಡ. ಅಮ್ಮ ಯಾಕೋ ನನ್ನ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾಳೆ. ನನ್ನ ಮದುವೆ ಆಗಲ್ಲ ಅನ್ನೋ ಕಾರಣಕ್ಕೆ ಅವಳ ಆರೋಗ್ಯ ಕೆಡ್ತಿದೆ ಅನ್ಸುತ್ತೆ. ಇದಕ್ಕೆ ನಾನೇನಾದರೂ ಪರಿಹಾರ ಕಂಡು ಹಿಡಿಲೇಬೇಕು. ಇಲ್ಲದೆ ಇದ್ರೆ ನನ್ನ ಬಗ್ಗೆ ಕೊರ್ಗಿ ಕೊರ್ಗಿ ಅಮ್ಮನ ಹೆಲ್ತ್ ಇನ್ನೂ ಹಾಳಾಗತ್ತೆ. ಇಲ್ಲ, ಹಾಗಾಗಕ್ಕೆ ಬಿಡಲ್ಲ ನಾನು. ಯಾಕೆ ಹೀಗೆ ಮಾಡಿದೆ ನೀನು? ನಾನಿರುವಾಗ ನಿನಗೆ ಹೀಗಾಗಕ್ಕೆ ಬಿಡ್ತೀನ? ನಿನ್ನ ಕಣ್ಣಲ್ಲಿ ನಂಗೆ ನಾಳೆ ಕಾಣಿಸ್ತಾ ಇದೆ. ಆ ಕಣ್ಣನ್ನ ಮುಚ್ಚಕ್ಕೆ ಬಿಡಲ್ಲ ನಾನು. ನೀನಿರೋದು ನನಗೋಸ್ಕರ. ನಿನ್ನನ್ನು ನೋಡಿದ್ರೆ ನನಗೆಲ್ಲ ಮರೆತು ಹೋಗುತ್ತೆ. ಐ ಆಮ್ ಅ ಕಂಪ್ಲೀಟ್ ಮ್ಯಾನ್, ಬಟ್ ಯು ಮೇಕ್ ಮಿ ಕಂಪ್ಲೀಟ್. ಸೊ ಸರ್, ನೀವ್ ಯಾಕೆ ಸರ್ ಓಡ್ ಬಂದ್ರಿ? ನಮ್ಮ ಮಾಡಲ್ ಇನ್ನೂ ಟಚ್ ಅಪ್ ಮಾಡ್ಕೊಳ್ತಾ ಇದಾರೆ. ಅವಳು ಓಡ್ ಬಂದಿಲ್ಲ ಅಂದ್ರೆ ಇವಳು ಯಾರ್ರಿ? ಎಲ್ಲಿಶಿ? ಓ, ಇವ್ರು ಯಾರೋ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ರೋಡ್ಗೆ ಬಂದಿರ್ಬೇಕು ಸರ್. ಓ ಮೈ ಗಾಡ್, ಯಾರ ಜೊತೆ ಸೀನ್ ಮಾಡಿದ್ರಿ ನಾನು? ರೀ, ಸುಸೈಡ್ ಮಾಡ್ಕೊಳ್ಳೋಂಥದ್ದು ಏನಾಗಿತ್ರಿ ನಿಮಗೆ? ನಾನು ಬಿಡಿ, ನಾ ಹೋಗ್ತೀನಿ. ಏನಾಯ್ತು? ಮದುವೆಯಲ್ಲಿ ವರದಕ್ಷಿಣೆ ಕೇಳಿದ್ರಾ ಅಥವಾ ಲವ್ ಫೇಲ್ಯೂರಾ? ಆತ್ಮಹತ್ಯೆ ಮಹಾಪಾಪ. ಬಿಡಿ ನನ್ನ ಪ್ಲೀಸ್. ನಾನು ಹೋಗ್ಬೇಕು. ಬೈ ದ ವೇ, ನನ್ನ ಹೊಸ ಆಲ್ಬಮ್ ರಿಲೀಸ್ ಆಗ್ತಾ ಇದೆ. ಆ ಸಾಂಗ್ ಕೇಳಿ ಮನ್ಸಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಸರ್, ಹೆಂಗೂ ನೀವು ಆ ಹುಡುಗಿ ಸಾಯೋದ್ರಿಂದ ಕಾಪಾಡಿದ್ದೀರಾ. ಮೀಡಿಯಾದವರು ನಿಮ್ಮ ಶೂಟ್ ನೋಡೋಕ್ಕೆ ಅಂತ ಬಂದಿದ್ರು. ನೀವು ಯಾಕೆ ಮಾತಾಡಬಾರ್ದು? ಬ್ಲಡಿ ಫುಲ್, ಕೈ ಹಿಡ್ಕೊಂಡೆ ಬೈಟ್ ಕೊಡ್ತಾ ಇದ್ದೆ. ಹೋಗಿ ಕರಿ ಅವ್ರನ್ನ ಬೇಗ. ಕೃಷ್ಣವರು ಬನ್ನಿ. ಸರ್, ಇವಾಗ ಏನು ಮಾಡಿದ್ರಿ ಅಂತ ನಮ್ಗೊಂಚೂರು ಹೇಳ್ತೀರಾ ಸರ್? ನೋಡಿ, ನಾನೊಂದು ಆಡ್ ಶೂಟ್ ಮಾಡ್ತಾ ಇದ್ದೆ. ಒಂದು ಹುಡುಗಿ ಸೂಸೈಡ್ ಮಾಡ್ಕೋಬೇಕು ಅಂತ ರೋಡಿಗೆ ನುಗ್ಗಿದ್ಲು. ನಂಗೆ ಒಂದು ಕ್ಷಣ ಏನಾಗ್ತಾ ಇದೆ ಅಂತ ಗೊತ್ತೇ ಆಗಲಿಲ್ಲ. ಎಂತ ಹುಚ್ಚ ಇವನು. ಲೈಫ್ ಅಂದ್ರೆ ತುಂಬಾ ಮುಖ್ಯ ನೋಡಿ. ಕೂಡಲೇ ಹೋಗ್ಬಿಟ್ಟು ಅವಳನ್ನ ಸೇವ್ ಮಾಡಿದೆ. ಅವ್ನ ಮಾತು ಕೇಳ್ತಾ ಇದ್ರೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ಲೇ ಇಲ್ಲ. ಅದಕ್ಕೆ ಎಲ್ಲ ಹುಡುಗಿರು ಇವನು ಹಿಂದೆನೇ ಓಡ್ತಾರೆ ಅನ್ಸುತ್ತೆ. ರಿಯಲ್ ಆ್ಯಕ್ಟಿಂಗ್. ಇಲ್ಲದೆ ಇದ್ರೆ ಆ ಟೆಂಪೋ ಟ್ರಾವೆಲರ್ ಅವಳ ಮೇಲೆ ಹೋಗಿರೋ. ಏನೇ ಆಗಲಿ ನನ್ನ ಪ್ರಾಣ ಉಳಿಸ್ದ. ಥ್ಯಾಂಕ್ಸ್ ಆದರೂ ಹೇಳಬೇಕಿತ್ತು ನಾನು.
ಏನ್ ಟ್ರಾಫಿಕ್. ಅಜ್ಜಿ ರೋಡ್ ದಾಟ್ಬೇಕಾ? ಬನ್ನಿ ನಾನು ದಾಟಿಸ್ತೀನಿ. ಪರವಾಗಿಲ್ಲ ಬಿಡು, ನಂಗೆ ದಾಟಕ್ಕಾಗತ್ತೆ, ಕಣ್ ಕಾಣಿಸುತ್ತೆ. ಪರವಾಗಿಲ್ಲ, ನಂಗೇನು ಸಮಸ್ಯೆ ಆಗಲ್ಲ. ಬನ್ನಿ ನಾನು ದಾಟಿಸ್ತೀನಿ. ಅಲ್ಲೇ ನಮ್ಮ ಕಾರ್ ಇದೆ, ನಾ ದಾಟ್ತೀನಿ ಬಿಡು. ಅಲ್ಲಿವರೆಗೂ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಅದು ಕೊಡಿ. ಬನ್ನಿ ಮೆಟ್ಟಿಗೆ. ಇರ್ಲಿ ಅಮ್ಮ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಾನೇನೋ ನನ್ನ ಕೈಯಲ್ಲಾಗಿ ಸಹಾಯ ಮಾಡಿದೆ ಅಷ್ಟೇ. ಈ ಕಾಲದಲ್ಲಿ ನಿನ್ನಂತ ಹುಡುಗಿರ್ ಕಡಿಮೆ. ಹಾಗೇನಿಲ್ಲ, ಅಷ್ಟಕ್ಕೂ ನಾನೇನು ಮಹಾ ದೊಡ್ಡ ಉಪಕಾರ ಮಾಡಿಲ್ಲ ನಿಮಗೆ. ಬರ್ತೀನಿ ನಾನು. ಅಯ್ಯೋ ಬೇಡಮ್ಮ. ಎಷ್ಟೇ ಆದರೂ ನೀವು ದೊಡ್ಡವರು. ದೊಡ್ಡವ್ರ ಆಶೀರ್ವಾದ ತಗೊಳ್ಳೋದು ಯಾವತ್ತಿಗಾದ್ರೂ ಒಳ್ಳೇದೇ ಅಲ್ವಾ? ಬರ್ತೀನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಮ್ಮ. ಎಷ್ಟು ಒಳ್ಳೆ ಹುಡುಗಿ, ಒಳ್ಳೆ ಲಕ್ಷಣವಾಗೂ ಇದ್ದಾಳೆ. ಅಮ್ಮ, ಅಮ್ಮ ನೋಡು, ಇನ್ಮೇಲಿಂದ ಹುಷಾರು. ಯಾವಾಗಲೂ ಟೈಮಿಗೆ ಸರಿಯಾಗಿ ಮಾತ್ರೆ ತಗೋ. ಹಾಂ, ಇವತ್ತಿನೇನು ಕೆಲಸ ಮಾಡಕ್ಕೆ ಹೋಗ್ಬೇಡ, ಗೊತ್ತಾಯ್ತಾ? ಅಯ್ಯೋ, ಅವರೆಲ್ಲ ಬರ್ತಿದಾರಲ್ಲಮ್ಮ. ಬಂದ್ರೆ ಬರಲಿ, ನಾವೆಲ್ಲ ಇಲ್ವಾ? ನೀನು ರೆಸ್ಟ್ ಮಾಡು. ಬನ್ನಿ ಆಂಟಿ. ಬಾ ರಚನಾ. ಲಕ್ಷ್ಮಿ, ರಕ್ಷಿತಾ, ಬನ್ನಿಮ್ಮ, ಬನ್ನಿ ಬನ್ನಿ. ಬಾಮ್ಮ ರಚನಾ, ಕೂತ್ಕೊಳ್ಳಿಮ್ಮ. ಪರವಾಗಿಲ್ಲ, ನಾವು ಸುಬೇಶುಬಿಗೆ ಹೋಗ್ತಾ ಇದ್ವಿ. ಚೇಚೆ, ಅದು ಹೇಗಾಗತ್ತೆ? ನೀವೆಲ್ಲಿ ಬಂದಿದ್ದೆ ಸರಿ ಆಯ್ತು. ಪಾಪ ಸುರೇಶ್ ಫುಲ್ ಕನ್ಫ್ಯೂಸ್ ಅಲ್ಲಿ ಇರ್ತಾನೆ. ಅವನಿಗಿಂತ ಮುಂಚೆ ನಾನೇ ಹೋಗಿ ನಿಮ್ಮನ್ನ ಕರ್ಕೊಂಬಂದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಅವ್ನು ನಿಮ್ಮನ್ನ ಎಲ್ಲಿ ಹುಡುಕ್ತಾ ಇರ್ತಾನೆ ಏನೋ. ಪಾಪ ಅವನೊಂದು ಗೋಳು ಹೊಯ್ಕೊಳ್ಳೋದನ್ನ ಬಿಡಬೇಡಿ ನೀವು. ಫೋನ್ ಮಾಡ್ಲಾ ಅಣ್ಣಂಗೆ? ಬೇಡ ರಚನಾ ಬೇಡ, ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳಿ ಬಿಡು. ಬೇಕಾದ್ರೆ ನೋಡು, ಇನ್ 2 ನಿಮಿಷದಲ್ಲಿ ಅವ್ನು ಇಲ್ಲಿರ್ತಾನೆ. ಶ್ವೇತಾ, ಟೀನೋ ಕಾಫಿನೋ ಮಾಡಮ್ಮ. ನೀವು ಫ್ರೆಶ್ ಆಗಿಮ್ಮ, ಹೋಗಿ. ಬಾ ರಚನಾ. ಶ್ರದ್ಧಾ, ಶ್ರದ್ಧಾ, ಏನಾಗಿದೆ ಗೊತ್ತಾ? ಈಗ ಬಸ್ ಸ್ಟ್ಯಾಂಡ್ಗೆ ಅಮ್ಮ ಮತ್ತೆ ರಚನಾ ಬರಬೇಕಾಗಿತ್ತು. ನಾನು ಹೋಗಿ ಹುಡುಕ್ತೆ, ಸಿಗ್ತಾನೆ ಇಲ್ಲ. ಅವ್ರ ಫೋನು ರೀಚ್ ಆಗ್ತಾ ಇಲ್ಲ. ಹೌದಾ ಸುರೇಶ್? ಆಮೇಲೆ ಏನಾಯ್ತು? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಯಾ? ಇದು ಕಾಮಿಡಿ ಮಾಡೋ ಟೈಮ್ ಅಲ್ಲ. ಅಮ್ಮಂಗೆ ಇಲ್ಲಿ ರಸ್ತೆಗಳೆಲ್ಲ ಗೊತ್ತಾಗಲ್ಲ. ಆಂಟಿ, ಟೀ ರೆಡಿ ಇದೆ, ಬನ್ನಿ. ಬನ್ನಿ ಆಂಟಿ, ಕುತ್ಕೊಳ್ಳಿ. ಕೂತ್ಕೊಳ್ಳಿ. ಅಮ್ಮ, ನೀವ್ ಯಾವಾಗ ಬಂದ್ರಿ? ನಂಗೆ ಯಾಕೆ ಹೇಳಲಿಲ್ಲ? ನೀನ್ ಸ್ವಲ್ಪ ತಲೆ ಕೆಡ್ಸ್ಕೊಳ್ಳಿ ಅಂತ. ನನ್ಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಈ ಪ್ಲಾನ್ ಎಲ್ಲ ಸುನಿದಿದ್ದೇನಪ್ಪ, ಅವಳನ್ನೇ ಕೇಳು. ಹೌದು ಸುರೇಶ್, ನಾನೇ ಮಾಡಿದ್ದು. ನೀನು ನಮ್ಮ ಮನೆಯವ್ರಿಗೆಲ್ಲ ಎಷ್ಟೊಂದೆಲ್ಲ ಹೆಲ್ಪ್ ಮಾಡ್ತೀಯಾ. ನಾನು ಹಿಂಗೊಂದು ಸಣ್ಣ ಹೆಲ್ಪ್ ಮಾಡೋಣ ಅಂತ ನಿಮ್ಮ ಮನೆಯವ್ರನ್ನೆಲ್ಲ ಬಸ್ ಸ್ಟಾಪಿಂದ ಕರ್ಕೊಂಡು ಬಂದೆ ಅಷ್ಟೇ. ಆದ್ರೂ ಸುರೇಶ್, ನಿನಗೇನು ಮಾತಾಡಬೇಡ, ಆರಾಮಾಗಿ ಕೂತ್ಕೋ, ರಿಲ್ಯಾಕ್ಸ್. ಸುರೇಶ್, ಕುತ್ಕೋ, 2 ನಿಮಿಷ ಟೀ ಮಾಡ್ಕೊಂಬರ್ತೀನಿ. ಅಮ್ಮ, ನಿಮ್ ಬ್ಯಾಗ್ ಎಲ್ಲ ಎಲ್ಲಿದೆ? ಬ್ಯಾಗ್ ಎಲ್ಲ ಯಾಕೀಗ? ಎಲ್ಲ ಇಲ್ಲೇ ಇದೆ. ಏನಿಲ್ಲ, ಬ್ಯಾಗ್ನ ನನ್ನ ರೂಮಲ್ಲಿ ಇಟ್ಟು ಬರ್ತೀನಿ. ಅಮ್ಮ ತಂಗಿ ಇಬ್ರು ಇಲ್ಲೇ ಇರ್ತಾರೆ. ಚಚೆ ಬೇಡ, ತೊಂದರೆ ಆಗತ್ತೆ. ಏನ್ ಸುರೇಶ್, ನಮ್ಮನೆ ಅವ್ರ ಮನೆನೂ ಅಲ್ವಾ? ನಮ್ಮವ್ರ ಬಗ್ಗೆ ನಮ್ಗೇನ್ ಸಮಸ್ಯೆ ಹೇಳು? ಸುಮ್ನಿರು, ಅವ್ರು ನಮ್ಮನೇಲೇ ಇರ್ತಾರೆ. ಹೌದು, ಅಕ್ಕ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಆಂಟಿ ಮತ್ತೆ ರಚನಾ ನಮ್ಮನೆಲ್ಲೇ ಇರ್ತಾರೆ. La la la